ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಕಲ್ಕಿ 2898 AD ಇದರ ಪ್ರತಿ ವಿಡಿಯೋ ಬಂದಾಗ್ಲೂ ಸ್ಟೋರಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಆಗಿರ್ಲಿಲ್ಲ. ಫೈನಲಿ ಇವಾಗ ಸಿಕ್ಕಾಪಟ್ಟೆ ಡೀಟೇಲಿಂಗ್ ಇರೋ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಕೊನೆ ತನಕ ನೋಡಿ, ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಕಲ್ಕಿ 2898 AD ಟ್ರೈಲರ್ಗಳನ್ನು ನೋಡಿದ್ರೆ ಮೊದಲಿಗೆ ಗೊತ್ತಾಗೋದು ಇಲ್ಲಿ ಸಿನಿಮಾದಲ್ಲಿ 2 ಕಾಲಘಟ್ಟವನ್ನ ತೋರಿಸ್ತಾ ಇದ್ದಾರೆ ಅಂತ. ಅಂದ್ರೆ ಮೊದಲನೆಯದು 6000 ವರ್ಷಗಳ ಫ್ಯೂಚರ್ ನಲ್ಲಿ ಜನರ ಜೀವನ ಮತ್ತು ದ್ವಾಪರ ಯುಗ, ಅಂದ್ರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಸಮಯವನ್ನ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇನ್ನು ಇದರಲ್ಲಿ ಅಮಿತಾಬ್ ಅವರ 2 ಲುಕ್ ಅನ್ನ ತೋರಿಸಿದ್ದಾರೆ, ಒಂದು ಯಂಗರ್ ಲುಕ್ ಅಂಡ್ ಇನ್ನೊಂದು ವಯಸ್ಸಾಗಿರೋ ಅಂತದ್ದು. ಈ ಹಿಂದೆ ರಿಲೀಸ್ ಆದ ಅಮಿತಾಬ್ ಬಚ್ಚನ್ರ ಅಶ್ವತ್ಥಾಮ ಕ್ಯಾರೆಕ್ಟರ್ ಟೀಸರ್ ಇಂದ ಗೊತ್ತಾಗ್ತಿದೆ. ಇನ್ನ ಮೊದಲ ಟ್ರೈಲರ್ ನಲ್ಲಿ ಭೂಮಿಯ ಮೊದಲ ಮತ್ತು ಕೊನೆಯ ನಗರ ಕಾಶಿಯನ್ನ ಎಸ್ಟಾಬ್ಲಿಷನ್ ಮಾಡ್ತಾರೆ ಅಂಡ್ ಅಲ್ಲಿ ಈಗಾಗಲೇ ಒಂದಷ್ಟು ಯುದ್ಧ ನಡೆದಿದೆ, ಅದರ ಅವಶೇಷಗಳು ಕೆಳಗೆ ಬಿದ್ದಿರೋದನ್ನ ನೋಡಬಹುದು. ಅಂಡ್ ಮಹಾಭಾರತದ ಅಂತ್ಯ ಆದ್ಮೇಲೆ ಭೂಮಿಯಲ್ಲಿ ಅನಾಚಾರಗಳು ಜಾಸ್ತಿ ಆಗಿ ಕೊನೆಗೆ ಇಡೀ ಭೂಮಂಡಲವನ್ನ ಕಂಟ್ರೋಲ್ ಮಾಡೋಕೆ ಸುಪ್ರೀಂ ಆಸ್ಕಿನ್ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಏನು ಬೇಕೋ ಅದನ್ನೆಲ್ಲ ಮಾಡಿದಾನೆ. ಈ ಸುಪ್ರೀಂ ಆಸ್ಕಿನ್ ಕಮಲ್ ಹಾಸನ್ ಅವರ ಕ್ಯಾರೆಕ್ಟರ್ ಅಂಡ್ ಅವನು ಒಂದು ಹೊಸ ಸೃಷ್ಟಿಯನ್ನ ಕ್ರಿಯೇಟ್ ಮಾಡಿದಾನೆ, ಅದೇ ಈ ಕಾಂಪ್ಲೆಕ್ಸ್. ಇನ್ನ ಈ ಭೂಮಿಯೆಲ್ಲ ಬರಡಾಗಿದ್ದರೆ ಈ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಒಂದು ಒಳ್ಳೆಯ ನೀರು, ಗಾಳಿ, ಬೆಳಕು, ಒಳ್ಳೆಯ ಊಟ, ಒಂದು ಭೂಮಿಯಲ್ಲಿ ಇರಬೇಕಾದ ಎಲ್ಲವೂ ಈ ಕಾಂಪ್ಲೆಕ್ಸ್ ಅಲ್ಲಿ ಇದೆ. ಅಂಡ್ ಇಲ್ಲಿ ಇನ್ನ ಅಶ್ವತ್ಥಾಮ ಒಂದು ಪವರ್ಫುಲ್ ವಾರಿಯರ್ ತರ ತೋರಿಸಿದ್ದಾರೆ. ಅಂಡ್ ಈ ಅಶ್ವತ್ಥಾಮ 5000 ವರ್ಷಗಳಿಂದ ಯಾರಿಗಾಗೂ ಕಾಯ್ತಾ ಇದ್ದಾನೆ ಅಂಡ್ ಅವನ ರಕ್ಷಣೆ ಮಾಡೋಕೆ ಅಂತಾನೆ ಇದಾನೆ ಕೂಡ. ಇದು ಅಲ್ಲಿ ಬರೋ ಚಿಕ್ಕ ಹುಡುಗ ರಾಯ ಹೇಳೋ ಡೈಲಾಗ್ ಇಂದ ಗೊತ್ತಾಗುತ್ತೆ. ಅಂಡ್ ಈ ಅಶ್ವತ್ಥಾಮ ಕಾಯ್ತಾ ಇರೋದಾದ್ರೂ ಯಾರಿಗೆ ಅಂತ ನೋಡೋದಾದ್ರೆ ಅದು ಮುಂದೆ ಹುಟ್ಟುವಂತಹ ಕಲ್ಕಿಗೋಸ್ಕರ ಅಂತ ಗೊತ್ತಾಗುತ್ತೆ. ಇದರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನ ಇಲ್ಲಿ ಸ್ಯಾಮ್ 80 ದೀಪಿಕಾ ಪಡ್ಕೊಂಡೆ ಕ್ಯಾರೆಕ್ಟರ್, ಆಕೆ ಒಬ್ಳು ಗರ್ಭಿಣಿ. ಆಕೆ ಹೆಸರು ಏನು ಅಂತ ಎಲ್ಲೂ ರಿವೀಲ್ ಮಾಡಿಲ್ಲ, ಜಸ್ಟ್ ಒಂದು ಕೋಡ್ ನಿಂದ ಆಕೆಯನ್ನ ಗುರುತಿಸಿದ್ದಾರೆ. ಸೊ ನಾವು ಆಕೆಯನ್ನ ಆ ಕೋಡ್ ಸ್ಯಾಮ್ 80 ಅಂತಾನೆ ಕರೆಯೋಣ. ಅಂಡ್ ಆಕೆ ಒಬ್ಳು ಗರ್ಭಿಣಿ, ಅವಳ ಗರ್ಭದಲ್ಲಿ ಇರೋ ಆ ಮಗುನೇ ಇಲ್ಲಿ ಮೇನ್ ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀನಿ. ಒಂದು ಕಡೆ ಆ ಮಗುವನ್ನ ಸಾಯಿಸೋಕೆ ಸುಪ್ರೀಂ ಆಸ್ಕಿನ್ ಕಡೆಯವರು ಟ್ರೈ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಆ ಮಗುವನ್ನ ರಕ್ಷಣೆ ಮಾಡೋಕೆ, ಸೇಫ್ ಮಾಡೋಕೆ ಅಂತ ಅಶ್ವತ್ಥಾಮ ಇರ್ತಾನೆ. ಅಂಡ್ ಇನ್ನ ಭೈರವ ಇವನೊಬ್ಬ ಸೆಲ್ಫಿಶ್, ಅವನು ತನ್ನ ಬಿಟ್ರೆ ಬೇರೆ ಯಾರನ್ನು ಇಷ್ಟಪಡಲ್ಲ, ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಅವನಿಗಿರೋ ಒಂದೇ ಒಂದು ಆಸೆ ಅಂದ್ರೆ ಅದು ಹೇಗಾದರೂ ಮಾಡಿ 1 ಮಿಲಿಯನ್ ಯೂನಿಟ್ಸ್ನ ಸಂಪಾದನೆ ಮಾಡಿ ಅದನ್ನು ಕಾಂಪ್ಲೆಕ್ಸ್ ಅಲ್ಲಿ ಕೊಟ್ಟು ಅಲ್ಲಿ ಸೆಟಲ್ ಆಗಬೇಕು ಅನ್ನೋದು. ಈಗಿರುವಾಗ ಅವನಿಗೆ ಒಂದು ಡೀಲ್ ಬರುತ್ತೆ. ಏನು ಅಂತ ನೋಡೋದಾದ್ರೆ, ಗರ್ಭಿಣಿ ಸ್ಯಾಮ್ 80ನ ಹೇಗಾದರೂ ಮಾಡಿ ಸುಪ್ರೀಂ ಆಸ್ಕಿನ್ಗೆ ಒಪ್ಸೋದು. ಆಗ ಅವನು ಭೈರವನಿಗೆ ಕಾಂಪ್ಲೆಕ್ಸ್ ಅಲ್ಲಿ ಇರೋಕೆ ಅವಕಾಶ ಮಾಡಿ ಕೊಡ್ತಾನೆ. ಸೊ ಈ ಭೈರವನಿಗೆ ಸಮ್ 80ಯನ್ನ ಹೇಗೆ ಅಲ್ಲಿಗೆ ಕರ್ಕೊಂಡು ಹೋಗೋಕೆ ಆಗುತ್ತೆ? ಆಲ್ರೆಡಿ ಅಶ್ವತ್ಥಾಮ ಸಮ್ 80 ಮತ್ತು ಅವಳ ಗರ್ಭದಲ್ಲಿರೋ ಮಗುವನ್ನ ಕಾಪಾಡೋಕೆ ಅಂತ ಇದ್ದಾನೆ. ಇನ್ನ ಭೈರವ ಮೊದಲು ಅಶ್ವತ್ಥಾಮನನ್ನ ಎದುರಿಸಬೇಕು, ಅವನ ಎದುರು ಗೆಲ್ಲಬೇಕು. ಆದ್ರೆ ಇಲ್ಲಿ ಭೈರವ ಎದುರಿಸ್ತಾ ಇರೋದು ತುಂಬಾ ಶಕ್ತಿಶಾಲಿ ಅಶ್ವತ್ಥಾಮನನ್ನ. ಈ ಅಶ್ವತ್ಥಾಮ ವಯಸ್ಸಾಗಿದ್ರು ತುಂಬಾ ಶಕ್ತಿಶಾಲಿ. ಇವರಿಬ್ಬರ ನಡುವೆ ನಡೆಯೋ ಯುದ್ಧದಲ್ಲಿ ಭೈರವ ಮತ್ತೆ ಸೋಲ್ತಾನೆ. ಅಂದ್ರೆ ಇವರಿಬ್ಬರಿಗೂ ಮೊದಲೇ ಯುದ್ಧ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇಲ್ಲಿ 2 ಗುಂಪುಗಳು, ಒಂದು ಸುಪ್ರೀಂ ಆಸ್ಕಿನ್ ಅನ್ನೇ ದೇವರು ಅಂತ ನಂಬಿರೋ ಅವನ ಸೈನ್ಯ, ಮತ್ತು ಇನ್ನೊಂದು ಕಡೆ ದೇವರ ಮೇಲೆ ನಂಬಿಕೆ ಇರೋ ಮತ್ತು ಇವತ್ತಿಗೂ ಶ್ರದ್ಧಾ ಭಕ್ತಿಯಿಂದ ದೇವರ ಸೇವೆ ಮಾಡ್ದ ಭೂಮಿ ಮೇಲೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಕ್ಕೆ ಹೋರಾಡ್ತಾ ಇರೋ ಇನ್ನೊಂದು ಗುಂಪು. ಅಂಡ್ ಇಲ್ಲಿ 2 ಗುಂಪಿನ ನಡುವೆ ನಡೆಯೋ ಯುದ್ಧದಲ್ಲಿ ಈ ಒಳ್ಳೆಯ ಜನರು ಸೋಲ್ತಾರೆ, ಸುಪ್ರೀಂ ಆಸ್ಕಿನ್ ಕಡೆಯ ಸೈನ್ಯ ಗೆಲ್ಲುತ್ತೆ. ಮೋಸ್ಟ್ಲಿ ಇದು ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಬರೋ ಮೇನ್ ಪ್ಲಾಟ್ ಅಂತ ಗೊತ್ತಾಗುತ್ತೆ. ಇನ್ನು ಸುಪ್ರೀಂ ಆಸ್ಕಿನ್ ಅವನದೇ ಒಂದು ಲೋಕ, ಅವನದೇ ಒಂದು ಗುರಿ, ಇಡೀ ಭೂಮಿಯನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಳೋದೇ ಅವನ ಮುಖ್ಯ ಉದ್ದೇಶ ಅಂತ ಫಸ್ಟ್ ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ ನಿರ್ದೇಶಕರು. ಇನ್ನ ಇದಿಷ್ಟು 1 ವರ್ಷ ಆದ್ರೆ ಇಲ್ಲಿ ಇವಾಗ ಬಂದಿರೋ 2ನೇ ಟ್ರೈಲರ್ನಿಂದ ಇನ್ನಷ್ಟು ಕ್ಲಾರಿಫಿಕೇಶನ್ ಸಿಗ್ತಿದೆ. ಏನು ಅಂತ ನೋಡೋದಾದ್ರೆ, ಪ್ರಾಜೆಕ್ಟ್ ಕೆ ಏನಿದು ಅನ್ನೋದನ್ನ ನೋಡೋದಾದ್ರೆ, ಪುರಾಣಗಳ ಪ್ರಕಾರ ಕಲ್ಕಿ ಭೂಮಿಗೆ ಬರಬೇಕಾದ್ರೆ ಭೂಮಿಯಲ್ಲಿ ನೀರಿನ ಅವಶೇಷ ಖಾಲಿಯಾಗಿ ಎಲ್ಲ ನದಿಗಳು ಡ್ರೈ ಆಗಿ ಭೂಮಿಯಲ್ಲಿ ನೀರೇ ಇಲ್ಲದಂತಾದಾಗ ಭೂಮಿಯಲ್ಲಿ ಕಲ್ಕಿಯ ಜನನ ಆಗತ್ತೆ.
ಸಮಯ ಬಂದಿದೆ. ಇಲ್ಲಿ ಕೂಡ ಶಿವಲಿಂಗದ ಮೇಲೆ ಬೀಳ್ತಾ ಇದ್ದ ನೀರಿನ ಹನಿಗಳು ಬೀಳೋದು ನಿಂತೋದಾಗ ಅಶ್ವತ್ಥಾಮನ ಗುರಿ ಏನು ಅನ್ನೋದು ಆಲ್ರೆಡಿ ನೋಡಿದ್ದೀವಿ. ಸೊ ಇವಾಗ ಕಲ್ಕಿ ಭೂಮಿಗೆ ಬರೋ ಸಮಯ ಬಂದಿದೆ. ಆದರೆ ಅವರ ಆಗಮನ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಅದನ್ನ ಅಶ್ವತ್ಥಾಮ ಹುಡುಕಬೇಕಿದೆ. ಅವರನ್ನು ಹುಡುಕುವ ಸಮಯ ಬಂದಿದೆ. ಅವರ ಬಳಿ ಇರುವ ಆ ಒಂದು ಮಣಿ, ಆ ಸ್ಟೋನ್ ಒಂದರಿಂದ ಇವಾಗ ಕಲ್ಕಿ ಯಾರ ಗರ್ಭದಲ್ಲಿ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡಿರ್ಬೋದು. ಸೊ ಇವಾಗ ಸಮೇಟಿ ದೀಪಿಕಾ ಪಡ್ಕೋಣೆಯನ್ನ ಶಂಬಾಲಕ್ಕೆ ಕರ್ಕೊಂಡು ಬರ್ತಾರೆ. ಶಂಬಾಲ ಅನ್ನೋ ಆ ಒಂದು ನಗರಕ್ಕೆ ಸಮೇಟಿ ಬರ್ತಿದ್ದಂಗೆ ಶುಭ ಸೂಚಕವಾಗಿ ಮಳೆ ಕೂಡ ಬರುತ್ತೆ. ಸೊ ಇದರಿಂದ ಆಕೆಯ ಗರ್ಭದಲ್ಲಿ ಇರೋದು ಸಾಮಾನ್ಯ ಮಗುವಲ್ಲ, ಸಾಕ್ಷಾತ್ ಭಗವಂತನೇ ಅನ್ನೋದು ಅವರಿಗೆ ಅಂದ್ರೆ ಅಶ್ವತ್ಥಾಮನಿಗೆ ಕನ್ಫರ್ಮ್ ಆಗುತ್ತೆ. ಇನ್ನ ಇಲ್ಲಿ ಮುಖ್ಯವಾಗಿ ಒಂದು ವಿಷಯ ಗಮನಿಸಬೇಕು. ಅದೇನಂದ್ರೆ ಅಶ್ವತ್ಥಾಮ ಅವರ ಬಳಿ ಇರೋ ಆ ಒಂದು ಮಣಿ, ಪುರಾಣಗಳ ಪ್ರಕಾರ ಅಶ್ವತ್ಥಾಮ ಪರಾಕ್ರಮಿ. ಪಾಂಡವರನ್ನ ಪೂರ್ತಿಯಾಗಿ ಸೋಲಿಸಿ ಕೊನೆಗೆ ಒಂದು ಕಡೆ ಅರ್ಜುನ ಮತ್ತು ಒಂದು ಕಡೆ ಅಶ್ವತ್ಥಾಮ ಇಬ್ರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಅದನ್ನ ಪ್ರಯೋಗ ಮಾಡಿದ್ರೆ ಭೂಮಿಯ ಮೇಲೆ ಪ್ರಳಯವಾಗಿ ಪೂರ್ತಿ ಭೂಮಿಯೇ ನಾಶವಾಗುತ್ತೆ ಅಂತ ಕೃಷ್ಣ ಅರ್ಜುನನ್ನು ತಡಿತಾರೆ. ಅಂಡ್ ಅಶ್ವತ್ಥಾಮ ಮಾತ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅದು ಅರ್ಜುನನ ಮಗ ಅಭಿಮನ್ಯುವಿನ ಹೆಂಡತಿ ಅಂದ್ರೆ ಉತ್ತರೆಗೆ ತಾಗಿ ಅವಳ ಗರ್ಭದಲ್ಲಿ ಇದ್ದ ಮಗು ಸಾಯುತ್ತೆ. ಅಂಡ್ ಆಗ ಕೃಷ್ಣ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾನೆ. ಕಲಿಯುಗದ ಕೊನೆಯವರೆಗೆ ಆ ಶಾಪದ ಫಲವಾಗಿ ಕುಷ್ಠರೋಗಿಯಾಗಿ ಬದುಕ್ತಾ ಇದ್ದಾರೆ ಅನ್ನೋದು. ಇನ್ನ ಕೃಷ್ಣ ಶಾಪ ಕೊಟ್ಟಾಗ ಅಶ್ವತ್ಥಾಮ ಶಿವನಿಂದ ಪಡೆದಿದ್ದ ಮಣಿಯನ್ನ ತೆಗೆದಿರ್ತಾರೆ ಅನ್ನೋದು ಪುರಾಣಗಳಿದೆ. ಅಂಡ್ ಇದನ್ನ ಫ್ಲಾಶ್ ಬ್ಯಾಕ್ ಸೀನಲ್ಲಿ ಅಶ್ವತ್ಥಾಮ ಯಂಗ್ ಏಜ್ನಲ್ಲಿ ಮಂಡಿ ಮೇಲೆ ಕುತ್ಕೊಳ್ತಿರ್ಬೇಕಾದ್ರೆ ಬರೋ 2 ಶಾಟ್ನಲ್ಲಿ ಕನ್ವೆ ಮಾಡಿದ್ದಾರೆ. ಅಂಡ್ ಇವಾಗ ಆ ಒಂದು ಮಣಿಗೆ 6000 ವರ್ಷಗಳ ನಂತರ ಆ ಮಣಿಗೆ ಮತ್ತೆ ಪವರ್ ಬಂದಿದೆ. 6000 ವರ್ಷಗಳ ಹಿಂದೆ ಕಾಣಿಸ್ಕೊಂಡಿತ್ತು, ಈಗ ಮತ್ತೆ ಆ ಪವರ್ ಬಂದಿದೆ ಅಂದ್ರೆ ಈ ಒಂದು ವಿಷಯನ ಆ ವಿಲ್ಲನ್ ಹೇಳೋ ಡೈಲಾಗ್ ಇಂದ ಕನ್ವೆ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಆ ವಿಲ್ಲನ್ ಜೊತೆ ಹಿಸ್ಟ್ರಿ ಚೆನ್ನಾಗಿ ಗೊತ್ತಿರೋ ಮತ್ತೊಬ್ಬ ಇರ್ತಾನೆ. ಅದೇ ಟೈಮಲ್ಲಿ ಅವನು ಆ ಕ್ಲಾತ್ ಓಪನ್ ಮಾಡಿದ್ರೆ ಅಲ್ಲಿ ಹಿಸ್ಟರಿಗೆ ಸಂಬಂಧಿಸಿದ ಕೆಲವು ವಸ್ತುಗಳು ಇದಾವೆ. ನೆಕ್ಸ್ಟ್ ಇನ್ನ ಅಶ್ವತ್ಥಾಮಗೆ ವಯಸ್ಸಾಗಿದ್ರು ಕೂಡ ಸಿಕ್ಕಾಬಟ್ಟೆ ಪವರ್ ಇದೆ ಅನ್ನೋದು ಟ್ರೈಲರ್ನಲ್ಲೇ ಇದು ಹೈಲೈಟಿಂಗ್ ಪಾರ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಅಲ್ಲಿನ ಅಶ್ವತ್ಥಾಮ ಕ್ಯಾರೆಕ್ಟರ್ ಡೀಟೇಲ್ಸ್, ಆ ಕ್ಯಾರೆಕ್ಟರ್ ಹೈಟು ಮತ್ತೆ ರನ್ನಿಂಗ್ ಸ್ಪೀಡು ಮತ್ತೆ ಎಷ್ಟು ಹೈಟ್ಗೆ ಬೇಕಾದರೂ ಜಂಪ್ ಮಾಡಬಹುದು. ಅಂಡ್ ಒಂದೇ ಸಾರಿಗೆ ಎಷ್ಟು ಜನನ ಬೇಕಾದರೂ ಮೇಲಕ್ಕೆ ಎತ್ತಿ ಬೀಸಾಕ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಭೈರವನ ಮುಂದೆ ಕಾಲಿಂದ ತುಳಿದ್ರೆ ಅಲ್ಲಿ ಕೆಳಗೆ ಇದ್ದಂಥ ಭೂಮಿ ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಬಿಡುತ್ತೆ. ಈ ಎಲ್ಲದರಿಂದ ಅಶ್ವತ್ಥಾಮ ಎಂಥ ಸ್ಟ್ರಾಂಗು ಅನ್ನೋದು ಗೊತ್ತಾಗುತ್ತೆ. ಇನ್ನ ಭೈರವ ಕ್ಯಾರೆಕ್ಟರ್ ಬಗ್ಗೆ ನೋಡೋದಾದ್ರೆ ಇವನಿಗೆ ಬೇಕಾಗಿರೋದು ಆ ಕಾಂಪ್ಲೆಕ್ಸ್ಗೆ ಹೋಗಿ ಸೆಟಲ್ ಆಗಬೇಕು ಅನ್ನೋ ಅವನ ಕನಸು. ಅಲ್ಲಿ ಪಾಪಪ್ ಆಗೋ ಆಲೋಗ್ರಾಮ್ನಲ್ಲಿ ದೀಪಿಕಾ ಅವರ ಬಗ್ಗೆ ಬರೆದಿರೋ ಅಲ್ಲಿ ಡೀಟೇಲಿಂಗ್ ನೆಕ್ಸ್ಟ್ ಲೆವೆಲ್ ಗುರು. ಇನ್ನ ಭೈರವನ ಬುಜ್ಜಿ, ಆ ಗಾಡಿ ಹಿಂದೆ ಇರೋ ಆ ಒಂದು ರೌಂಡ್ ಚಕ್ರನ ಇಲ್ಲಿ 2 ಭಾಗವಾಗಿ ಮಾಡ್ತಾರೆ. ಅಲ್ಲಿ ನಮ್ಮ ಭೈರವ ಏನೋ ವೆಲ್ಡಿಂಗ್ ಮಾಡ್ತಿದ್ದಾನೆ ಅಂದ್ರೆ ಇವನಿಗೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ಅವನು ಏನ್ ಬೇಕು ಅದನ್ನ ಅವನೇ ತಯಾರಿಸ್ಕೊಳ್ತಾನೆ ಅನ್ನೋದನ್ನ ಕನ್ವೆ ಮಾಡಿದ್ದಾರೆ. ಇನ್ನ ಇದ್ರ ಬಗ್ಗೆ ಕೊನೆಯಲ್ಲಿ ಬರೋ ಆ ಒಂದು ಶಾರ್ಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇನ್ನ ನೆಕ್ಸ್ಟ್ ಡೀಟೇಲಿಂಗ್ ಏನು ಅಂತ ನೋಡೋದಾದ್ರೆ ಇಲ್ಲಿ ಬರ್ತಾ ಇರೋ ಈ ಟ್ರಕ್ ಅನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ. ಇನ್ನ ಈ ಟ್ರಕ್ ಅನ್ನ ನಾನೇನೋ ನಾರ್ಮಲ್ ಟ್ರಕ್ ಅಂತ ಅನ್ಕೊಂಡಿದ್ದೆ. ಸಡನ್ ಆಗಿ ಆ ಟ್ರಕ್ ಇಂದ ಇನ್ನೊಂದು ವೆಹಿಕಲ್ ಹೊರಗೆ ಬರುತ್ತೆ ಅಂಡ್ ಆ ಫಾಲೋ ಮಾಡ್ತಾ ಬರ್ತಿದ್ದವರ ಜೊತೆ ಫೈಟ್ ಮಾಡ್ತಾರೆ. ಆ ಒಂದು ಟ್ರಕ್ ಅಲ್ಲಿ ವೆಹಿಕಲ್ ಇಡೋಷ್ಟು ಜಾಗ ಇದೆ ಅಂದ್ರೆ ಅದು ಇನ್ನೆಷ್ಟು ದೊಡ್ಡದಿರ್ಬೋದು. ಇನ್ನ ಇಲ್ಲಿ ನಡೆಯೋ ಆ ಒಂದು ಫೈಟ್ ಗುರು, ಇಲ್ಲೂ ಒಂದು ಡೀಟೇಲ್ ಇದೆ. ಏನಂದ್ರೆ ಅಲ್ಲಿರೋ ರೈಡರ್ಸ್ಗೆ ಮೊದಲು ಬರೀ ವೆಹಿಕಲ್ಸ್ ಇದ್ವು, ಆದ್ರೆ ಇವಾಗ ಈ ಟ್ರೈಲರ್ ನಲ್ಲಿ ರಿವೀಲ್ ಮಾಡಿರೋ ಹಾಗೆ ನೋಡಿದ್ರೆ ಆ ರೈಡರ್ಸ್ ನ ಬ್ಯಾಕ್ ಅಲ್ಲಿ ಬೂಸ್ಟರ್ಸ್ ಕೂಡ ಇದಾವೆ, ಅವರು ಗಾಳಿಯಲ್ಲಿ ಹಾರಬಹುದು ಕೂಡ. ಅಂಡ್ ಇನ್ನು ಮೊದಲ ಫ್ರೇಮ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕಾಶಿಯನ್ನ ಎಸ್ಟಾಬ್ಲಿಷನ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ಅಲ್ಲಿ ಟೆಂಪಲ್ ಸ್ಟ್ರಕ್ಚರ್ಸ್ ಇದಾವೆ. ಹಾಗೆ ಅಲ್ಲಿನ ರೈಟ್ ಸೈಡ್ ನೋಡಿದ್ರೆ ಅಲ್ಲಿ ಕೆಲವು ಮಿರರ್ಗಳಿದಾವೆ. ಯಾಕೆ ಅಂತ ಸಿನಿಮಾದಲ್ಲಿ ನೋಡೋಣ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ನೋಡೋದಾದ್ರೆ ಇನ್ಸ್ಟಂಟ್ ಕ್ರೀಮಿಯೇಟ್ 500 ಯೂನಿಟ್ಸ್ ಅಂತ ಇದೆ. ಅಂದ್ರೆ ಕಾಶಿಯಲ್ಲಿ ಸತ್ತವರನ್ನ ದಫನ್ ಮಾಡೋ ಜಾಗ, ಅದನ್ನು ಕೂಡ ರೀಕ್ರಿಯೇಟ್ ಮಾಡಿದ್ದಾರೆ ಗುರು. ನಿಜವಾಗ್ಲೂ ಸಿನಿಮಾದ ಡೀಟೇಲಿಂಗ್ಸ್ಗೆ ನಿರ್ದೇಶಕ ನಾಗ್ ಅಶ್ವಿನ್ ಅವರಿಗೆ ಆಡ್ಸ್ ಆಫ್ ಹೇಳಲೇಬೇಕು. ಇನ್ನ ಇಲ್ಲಿ ಸುಪ್ರೀಂ ಆಸ್ಕಿನ್, ಇಲ್ಲಿ ಕಮಲ್ ಹಾಸನ್ ಅವರ ಕ್ಯಾರೆಕ್ಟರ್ ಬಹಳ ವಿಚಿತ್ರವಾಗಿದೆ ಅಂಡ್ ಸಿಕ್ಕಾಬಟ್ಟೆ ವಯಸ್ಸಾಗಿದೆ, ತಲೆ ಬೋರ್ಡಾಗಿದೆ, ಹಣೆ ಮೇಲೆ ಒಂದು ಮಾರ್ಕ್ ಇದೆ. ಅಂಡ್ ಇಲ್ಲಿರೋ ಎಕ್ಸ್ಪೆರಿಮೆಂಟ್ ಅಂದ್ರೆ ಅಲ್ಲಿರೋ ಹೆಣ್ಮಕ್ಳು
ಅಂಡ್ ಅವರೆಲ್ಲ ಗರ್ಭಿಣಿಯರು ಅನ್ನೋದು ಮೇಜರ್ ಎಲಿಮೆಂಟ್. ಇನ್ನು ಆ ಗರ್ಭಿಣಿಯರನ್ನ ಬಳಕೆ ಮಾಡಿಕೊಂಡು ಅವರಿಂದ ಯಾವುದೋ ಒಂದು ಅಂಶವನ್ನ ಸುಪ್ರೀಂ ಆಸ್ಕಿನ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ವಯಸ್ಸಾಗಿರೋ ಆ ಕ್ಯಾರೆಕ್ಟರ್ ಮತ್ತೆ ಎಂಗೇಜ್ಗೆ ಬರೋಕೆ ಅಂತ ಇರ್ಬೋದು. ಅಂಡ್ ಅದಕ್ಕೋಸ್ಕರನೇ ಗರ್ಭಿಣಿಯರನ್ನ ಇಲ್ಲಿ ಎತ್ತಾಕೊಂಡು ಬರ್ತಿದ್ದಾರೆ. ಅಂಡ್ ಇದರಲ್ಲಿ ದೀಪಿಕಾ ಅವರನ್ನು ಎತ್ತಾಕೊಂಡು ಬಂದಿದ್ದಾರೆ. ಅಂಡ್ ಇಲ್ಲಿ ನಡೀತಿರೋ ಈ ಒಂದು ವಿಷಯ ಎಲ್ಲ ದೀಪಿಕಾ ಅವರಿಗೆ ಗೊತ್ತಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಅಲ್ಲಿಂದ ಏನಾಗುತ್ತೆ ಅನ್ನೋದನ್ನ ಆಲ್ರೆಡಿ ಹೇಳಿದ್ದೀನಿ. ನಿಜವಾಗ್ಲೂ ಕಲ್ಕಿ 2898 AD ಒಂದು ಸಾಧಾರಣ ಸಿನಿಮಾ ಅಲ್ಲ ಗುರು, ಸಿಕ್ಕಾಬಟ್ಟೆ ವಿಷಯಗಳಿವೆ. ಇನ್ನು ಸಿನಿಮಾ 2 ಭಾಗಗಳಾಗಿ ಬರೋದು ಕನ್ಫರ್ಮ್. ಇಲ್ಲಿ ಮೇ ಬಿ ಕಮಲ್ ಹಾಸನ್ ಅವರ ಪಾರ್ಟ್ ತುಂಬ ಕಮ್ಮಿ ಇದ್ದು ಒಂದು ಕ್ಯೂರಿಯಾಸಿಟಿ ಲೆವೆಲ್ನ ಜಾಸ್ತಿ ಮಾಡಿ ಸೆಕೆಂಡ್ ಪಾರ್ಟ್ಗೆ ಲೀಡ್ ಕೊಟ್ಟು ಸಿನಿಮಾನ ಮುಗಿಸ್ತಾರೆ ಅಂತ ಅನಿಸುತ್ತೆ. ಇನ್ನು ಇಲ್ಲಿರುವಂಥ ಅಷ್ಟು ಡೀಟೇಲ್ಸ್ನ ಮತ್ತು ಎಲ್ಲ ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ ಅಂತ ಅನಿಸ್ತಿದೆ. ಕಲ್ಕಿ 2898 AD ಬ್ರೇಕ್ ಡೌನ್ ವಿಡಿಯೋ ಮತ್ತು ಅಲ್ಲಿನ ಡೀಟೇಲಿಂಗ್ಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ.